सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಈ ತಿಂಗಳು ಮಿಥುನ ರಾಶಿಯವರ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲಿಗೆ ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ 11 ಮನೆಯಲ್ಲಿ ಸೂರ್ಯ ಇರೋದ್ರಿಂದ ನೀವು ಅಂದ್ಕೊಂಡಿರೋದ್ರಿಗಿಂತ ಹೆಚ್ಚಾಗಿ ನಿಮಗೆ ಲಾಭ ಅನ್ನೋದು ಸಿಗುತ್ತದೆ. ನಿಮ್ಮ ರಾಶಿಯಾಧಿಪತಿ ಬುಧ ಆಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಪ್ರಗತಿ ಅನ್ನೋದು ಕಾಣ್ತೀರಾ. ಅದೃಷ್ಟದ ಒಂದು ರಾಶಿಯಾಗಿರುವಂಥದ್ದು ಶನಿ 11ನೇ ಮನೆಯಲ್ಲಿ ಇರೋದ್ರಿಂದ ಯಾವುದೇ ಕೆಲಸವೂ ಕೂಡ ಸುಲಭವಾಗಿ ಆಗೋದಿಲ್ಲ. ಆ ಕೆಲಸಕ್ಕೆ ಪಟ್ಟ ಶ್ರಮವನ್ನು ವಹಿಸಬೇಕಾಗುತ್ತದೆ. ಇನ್ನು ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ ನಿಮ್ಮ ಮಾತಿನ ಚಾಕುಚಕ್ಯತೆಯಿಂದ ನಿಮ್ಮ ಒಂದು ಬಾಸಿನ ಅಥವಾ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಿದೆ. ಮಾರ್ಕೆಟಿಂಗ್ ಹಾಗೂ ಸೇಲ್ಸ್ ಮಾಡುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಸಮಯ ಇದಾಗಿದ್ದು ಅಂತ ಹೇಳ್ಬೋದು. ಇರುವಂತಹ ಒಂದು ಕೆಲಸವನ್ನು ಮಾಡೋದರ ಜೊತೆಗೆ ಸೈಡ್ ಬಿಸ್ನೆಸ್ ಮಾಡುವಂತಹ ಒಂದು ಒಳ್ಳೆಯ ಸುವರ್ಣ ಅವಕಾಶ ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಕೆಳಗಿನ ಸಿಬ್ಬಂದಿಯ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರುವುದು ಉತ್ತಮ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ ವ್ಯವಹಾರದಲ್ಲಿ ಅನಿರೀಕ್ಷಿತ ತಿರುವು ಅನ್ನೋದು ಸಿಗುತ್ತದೆ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ಅಲ್ಪಕಾಲದ ಒಂದು ಹೂಡಿಕೆಯನ್ನು ಮಾಡೋದ್ರಿಂದ ನಿಮಗೆ ಲಾಭ ಸಿಗುವಂತಹ ನಿರೀಕ್ಷೆ ಇದೆ. ನಿಮ್ಮ ಬಿಸ್ನೆಸ್ಸಿಗೆ ಒಂದು ಕೈ ಹಾಕುವಂಥದ್ದು ವ್ಯಕ್ತಿಗಳು ಹೊಸಬ ವ್ಯಕ್ತಿಗಳ ಪ್ರವೇಶ ಆಗುತ್ತದೆ. ಕಂಪ್ಯೂಟರು, ಮೊಬೈಲು ಅಥವಾ ಇನ್ನಿತರ ವಸ್ತುಗಳನ್ನು ಮಾರಾಟ ಮಾಡೋದು ಅಥವಾ ತಗೊಳ್ಳುವಂತಹ ವಿಚಾರವಿದ್ದರೆ ಅವರಿಗೆ ಒಂದು ಉತ್ತಮವಾದ ವಿಚಾರವಿದೆ. ಆರ್ಥಿಕ ಹಾಗೂ ಧನಲಾಭದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಹಣದ ಹರಿವು ತುಂಬ ಚೆನ್ನಾಗಿರುತ್ತದೆ. ಆದರೆ ಹಣ ಬಂದಷ್ಟು ಬೇಗ ಅದರ ಖರ್ಚಾಗುವಂತಹ ವಿಚಾರ ಕೂಡ ಜಾಸ್ತಿ ಸಿಗಲಿದೆ. ಹಣಕಾಸಿನ ವಿಷಯದಲ್ಲಿ ನಿಮ್ಮ ಗುರು ಹಿರಿಯರು ಅಥವಾ ನಿಮ್ಮ ತಂದೆಯವರು ನಿಮಗೆ ದೊಡ್ಡ ಶಕ್ತಿ ಅನ್ನೋದು ಆಗ್ತಾರೆ. ಲಾಟ್ರಿ ಹಾಗೂ ರಿಸ್ಕಿ ಗ್ಯಾಮ್ಲಿಂಗ್ಗೆ ಕೈ ಹಾಕೋದು ಬೇಡ. ಶ್ರಮದ ಹಣವೇ ನಿಮಗೆ ಶಾಶ್ವತ. ಇನ್ನು ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋ ಹಾಗಿದ್ರೆ ಸಂಗಾತಿಯ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಜಗಳ ಬರುವಂತಹ ಸಾಧ್ಯತೆ ಇದೆ. ಆದರೆ ಅವರ ಜೊತೆ ಸಣ್ಣ ಪುಟ್ಟ ಪ್ರಯಾಣ ಮಾಡೋದ್ರಿಂದ ಆ ಒಂದು ಮನಸ್ತಾಪ ದೂರ ಆಗುತ್ತೆ. ಮಕ್ಕಳಿಂದ ಒಳ್ಳೆಯ ಒಂದು ಸುದ್ದಿಯನ್ನು ಸಿಗುತ್ತದೆ. ಅವರ ಸಾಧನೆಯಿಂದಾಗಿ ಒಂದು ಒಳ್ಳೆಯ ಹೆಮ್ಮೆ ಅಥವಾ ಗೌರವ ಸಿಗುತ್ತದೆ. ಯಾರೆಲ್ಲ ಮದುವೆ ಆಗಲಿಲ್ಲವೋ ಈ ತಿಂಗಳು ಒಳ್ಳೆಯ ಸಂಬಂಧ ಬರುವಂತಹ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಶೀತ, ಕೆಮ್ಮು ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣುವಂತಹ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಹವಾಮಾನ ಬದಲಾವಣೆಯ ಬಗ್ಗೆ ಜಾಗ್ರತೆ ಅನ್ನೋದು ಇರಲಿ. ಹೊರಗಡೆ ತಿಂಡಿ ಮಾಡುವಂತಹ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ಗಮನವಿರಲಿ. ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡಿ ಮಾನಸಿಕ ಒತ್ತಡ ಕಮ್ಮಿ ಆಗುತ್ತದೆ. ಇದರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ ಪ್ರತಿ ಗುರುವಾರ ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಓಂ ಬೂಂ ಬುಧಾಯ ನಮಃ ಅಂತ ಹೇಳಿ ಈ ಮಂತ್ರವನ್ನು ಪಠನೆಯನ್ನು ಮಾಡಿ. ಒಟ್ಟಾರೆ ಮಿಥುನ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಇದಾಗಿದ್ದು, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮಗೆ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.